ಕಳೆದೆರಡು ವರ್ಷಗಳಿಂದಾನು ಕನ್ನಡ ಕಿರುತೆರೆ ವೀಕ್ಷಕರಲ್ಲಿ ಸತ್ಯಂ ಶಿವಂ ಸುಂದರಂ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುಷ್ಮಿತ್ ಜೈನ್ ಅವರು ಅಣ್ಣಯ್ಯ ಸೀರಿಯಲ್ ನಲ್ಲಿ ಜಿಮ್ ಸೀನಾ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಲೀಡ್ ಆಗಿ ಜೀ ಪವರ್ ನಲ್ಲಿ ಲಾಂಚ್ ಆಗ್ತಿರುವಂತಹ ಹೊಸ ಧಾರಾವಾಹಿಯಲ್ಲಿ ನಾಯಕ ನಟರಾಗಿದ್ದಾರೆ. ಸೊ ಹೊಸ ಧಾರಾವಾಹಿ ಆಗಿರ್ಬೋದು, ಅವ್ರ ಪಾತ್ರ ಆಗಿರ್ಬೋದು, ಯಾವ ರೀತಿ ಇರುತ್ತೆ, ಹಾಗೇನೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು, ಜಿಮ್ ಸೀನಾ ಹಾಗೇನೆ ಇವರ ಒಂದು ನಾಯಕತ್ವದ ಒಂದು ಹೊಸ ಪಾತ್ರಕ್ಕೂ ಎಲ್ಲ ಡಿಫ್ರೆನ್ಸಸ್ ಇರುತ್ತೆ ಅನ್ನುವಂತಹ ಒಟ್ಟಾರೆ ವಿಚಾರವನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್, ಒಳ್ಳೆದಾಗ್ಲಿ. ಹೇಗಿದೆ ಹೊಸ ವೈಬ್ಸ್ ಎಲ್ಲಾನು? ಫಸ್ಟ್ ಸಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಲಾಸ್ಟ್ ಪ್ರೀವಿಯಸ್ ಇಂಟರ್ವ್ಯೂ ಕೊಡಕ್ ಆಗ್ಲಿಲ್ಲ. ಇದೇನ್ ಸುಮ್ನೆ ತೋರಿಕೆಗಂತ ಅಲ್ಲ, ಜೆನ್ಯೂನ್ ಆಗಿ, ಬಿಕಾಸ್ ಆ ಟೈಮ್ ಇರಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ನೋಡಿ, ಇದೊಂದು ಋಣ ಇಲ್ಲಿ ಹೀರೋ ಆಗಿ ಲಾಂಚ್ ಆದಾಗಲೇ ತಗೊಳ್ಬೇಕು ಅಂತ ಇತ್ತೇನೋ. ನೀವ್ ಆಕ್ಚುಲಿ ಸಾರಿ ಪ್ರಶ್ನೆ ಬಂದ್ಬಿಟ್ಟೆ. ಹೊಸ ವೈಬ್ಸ್ ಎಲ್ಲ ಹೇಗಿದೆ ಅಂದ್ರೆ, ಈಗ ಜಿಮ್ ಸೀನಾ ಪಾತ್ರ ಆಯ್ತು, ಕಳೆದೆರಡು ವರ್ಷಗಳಿಂದ ಸತ್ಯಂ ಶಿವಂ ಸುಂದರಂ ಅದರಲ್ಲೊಂದು ವಿಭಿನ್ನ ಪಾತ್ರ ಆಯ್ತು, ಮತ್ತೊಂದು ಸೀರಿಯಲ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದೆ, ಉದಯದಲ್ಲಿ ಕೂಡ. ಸೊ ಈಗ ಜಿ ಪವರ್ ನಲ್ಲಿ ಹೊಸ ಪಾತ್ರದ ಮೂಲಕ, ಹೊಸ ಸೀರಿಯಲ್ ಮೂಲಕ ಫುಲ್ ಫ್ಲೆಡ್ಜ್ ನಾಯಕನಾಗಿ ಹೊರಹೊಮ್ಮತಿದಾರ. ಹೆಂಗಿದೆ ಆ ಹೊಸ ವೈಬ್ಸ್ ಎಲ್ಲ ಅಂತ? ಒಂಥರ ಖುಷಿ ಆಗತ್ತೆ ಆಕ್ಚುಲಿ. ಅಂದ್ರೆ ಇದು ನಾನ್ ಬಯಸಿದಲ್ಲ ಆಕ್ಚುಲಿ. ಅಂದ್ರೆ ಇತ್ತು ಮನ್ಸಲ್ಲಿ, ಇಲ್ಲ ಅಂತ ಅಲ್ಲ. ಬಟ್ ಇವತ್ ನಾನು ಇಲ್ಲಿ ಇದ್ದೀನಿ ಅಂದ್ರೆ ಆಡಿಯನ್ಸೇ ಕಾರಣ. ಯಾಕಂದ್ರೆ ನೀವು ಯಾವ್ದೇ ನಂದ ಒಂದು ಕಮೆಂಟ್ ತೆಗೆದ್ರೆ, ಜಿಮ್ ಸೀನಾ ನೀನ್ ಯಾಕೆ ಹೀರೋ ಆಗ್ಬಾರ್ದು, ಜಿಮ್ ಸೀನಾ ನೀನ್ ಯಾಕೆ ಹೀರೋ ಆಗ್ಬಾರ್ದು. ಸೊ ಇದು ಅವ್ರು ಆಸೆ ಪಟ್ಟಿದ್ದು. ಸೊ ಇವತ್ತಾಗಿದೆ. ನಾನ್ ಕೇಳ್ಕೊಳ್ಳೋದೇನು ಅಂದ್ರೆ, ಆ ನೆಕ್ಸ್ಟ್ ಜಿಮ್ ಸೀನಾ ನೀನ್ ಯಾಕೆ ಸಿನಿಮಾ ಮಾಡಬಾರ್ದು, ಜಿಮ್ ಸೀನಾ ನೀನ್ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಮೆಸೇಜ್ ಹಾಕಿ ಖಂಡಿತವಲ್ಲ ಅದ್ ಮ್ಯಾನಿಫೆಸ್ಟ್ ಮಾಡ್ದಂಗ ಆಗುತ್ತೆ. ಅವಾಗ ನಾನು ಸಿನಿಮಾದಲ್ಲಿ ಇರ್ತೀನಿ. ಅಂಡ್ ವೈಬ್ ಬಂದೇನು ಅಂದ್ರೆ, ನನ್ಗೇನ್ ತುಂಬಾ ನನಗೆ ಬೇಸಿಕಲಿ ಹೀರೋ ಅದೆಲ್ಲ ನನ್ಗೇನ್ ಬರಲ್ಲ. ನನಗೆ ಎಂಡ್ ಆಫ್ ದಿ ಡೇ ನನಗೆ ಬರೋದ್ ಪಾತ್ರನೇ. ಏನೋ ಹೀರೋ ಸಿಕ್ಕಿದೆ ಅಂದ ತಕ್ಷಣ ತುಂಬಾ ವೈಬ್ ಪಾತ್ರ ಇಲ್ಲ. ಬಟ್ ಏನೋ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಇದೆ. ಅಂದ್ರೆ ತುಂಬಾ ಚಾಲೆಂಜಿಂಗ್. ಯಾಕಂದ್ರೆ ಜಿಮ್ ಸೀನ್ ಅನ್ನ ಆ ರೀತಿಲಿ ನೋಡಿದ್ದಾರೆ. ಇದು ಬೇರೆ ಒಂದು ಒಂದು ಜಾನರ್. ಇದು ಲವರ್ ಬಾಯ್ ಕ್ಯಾರೆಕ್ಟರ್. ಸೊ ಭಯ ಇದೆ ಸ್ವಲ್ಪ. ಅಂದ್ರೆ ಜನ ಜಡ್ಜ್ ಮಾಡ್ಬಿಡ್ತಾರ ನನ್ನನ್ನ, ಜಿಮ್ ಸೀನಿಂಗು ಇದಕ್ಕೆ. ಸೊ ದಯವಿಟ್ಟು ಜಡ್ಜ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ತಿಂಗ್ಳುಗಟ್ಲೆ ಎಫರ್ಟ್ ಹಾಕಿ, ತುಂಬಾ ತಿಂಗ್ಳುಗಟ್ಲೆ ಕತೆ ಬರೆದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಬಟ್ಟಿರ್ತೀವಿ. ಸೊ ನೀವೇನೋ ಈಸಿಯಾಗಿ ಜಡ್ಜ್ ಮಾಡ್ಬಿಟ್ರೆ, ಎಲ್ಲೋ ಅಲ್ಲಿ ನಾನ್ ಫ್ಲಾಪ್ ಆಗ್ಬಿಟ್ರೆ ಇಡೀ ಸೀರಿಯಲೇ ಫ್ಲಾಪ್ ಆಗ್ಬಿಡುತ್ತೆ ನನ್ನಿಂದ. ಸೊ ಅದನ್ನ ಮಾಡಕ್ ಹೋಗ್ಬೇಡಿ, ಜಡ್ಜ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಜಿಮ್ ಸೀನ್ ಅನ್ನ ಏನ್ ನೀವು ಹರಿಸಿ ಮೆರೆಸಿದ್ರು, ಇದನ್ನು ಅದೇ ರೀತಿ ಸಪೋರ್ಟ್ ಮಾಡಿ. ಅವಾಗ ನಂಗೆ ಇನ್ನೊಂದಷ್ಟು ಅವಕಾಶಗಳು ಬರುತ್ತೆ ಅಂತ ಹೇಳ್ತೀನಿ. ಈಗ ಗುಂಡಮ್ಮ ಮತ್ತೆ ಪಿಂಕಿ ಎಲ್ಲಿ ಅಂತ ಹೊಸ ಸೀರಿಯಲ್ ಲಾಂಚ್ ಮಾಡ್ತಿದ್ದಾರೆ. ಸೊ ಅವ್ರು ನಿಮ್ಮಿಬ್ಬರ 3 ಜನ ಕಾಂಬಿನೇಷನ್ಸ್ ಅಂತೂ ಸಿಕ್ಕಾಬಟ್ಟೆ. ಒಂದು ನಿಮ್ಮ ಪಿಂಕಿ ಅವರದು, ಹಾಗೇನೆ ಗುಂಡಮ್ಮ ಮತ್ತೆ ನಿಮ್ದು. ಎಲ್ಲಿ ಕರ್ಕೊಂಡ್ ಬಂದಿಲ್ವಾ? ಇಲ್ಲ, ಆಕ್ಚುಲಿ ಇವತ್ತು ಲಾಂಚ್ ಡೇ ಅಲ್ವಾ. ಸೊ ಚಾನಲ್ ಇಂದ ಒಂದಿಷ್ಟು ಜನ ಮಾತ್ರ ಇನ್ವೈಟ್ ಮಾಡಿದ್ರು. ಬಟ್ ನಾಳಿದ್ದು ಇದು ಬರುತ್ತೆ, ಏನು ಚಾನೆಲ್ ಲಾಂಚಿಂಗ್ ಇವೆಂಟ್ ಅಲ್ಲಿ ನಿಮ್ಗೆ ಅವರೆಲ್ಲ ಕಾಣಿಸ್ಕೋತಾರೆ. ಬಟ್ ಇಲ್ಲಿ ಯಾಕಂದ್ರೆ ತುಂಬಾ ಕ್ರೌಡು ಬೇಡ ಅಂತ ಹೇಳಿ ಅವ್ರು ಬಂದಿಲ್ಲ ಅಷ್ಟೇ. ಬಟ್ ಖಂಡಿತವಾಗ್ಲೂ ಹಾಗಂತ ಏನು ಗುಂಡಮ್ಮ ಪಿಂಕಿ ಜೊತೆ ಏನ್ ಆಕ್ಟಿಂಗ್ ಮಾಡಲ್ಲ ಅಂತಲ್ಲ, ಅಲ್ಲೂ ಕಾಣಿಸ್ಕೋತೀನಿ, ಇಲ್ಲೂ ಕಾಣಿಸ್ಕೋತೀನಿ. ನೀವ್ ಆಗ್ಲೇ ಮಾತಾಡ್ತಾ ಇನ್ನೊಂದು ಮಾತನ್ನ ಹೇಳಿದ್ರಿ ನನಗೆ. ಏನಂತಂದ್ರೆ, ಕಂಪಾರಿಸನ್ ಮಾಡ್ಬಿಡಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಅಂತ ಹೇಳ್ಬಿಟ್ಟು. ಈಗ ಹೊಸ ಪಾತ್ರದಲ್ಲಿ ಹಾಗೇನೆ ಹೊಸ ನಾಯಕನಾಗಿ ಎಂಟ್ರಿ ಕೊಡ್ತಾ ಇರೋದ್ರಿಂದ ಹೊಸ ಸೀರಿಯಲ್ ನಲ್ಲಿ ಒಂದು ಕ್ವಶನ್ ಮಾರ್ಕ್ ಪ್ರೇಕ್ಷಕರಲ್ಲಿರುತ್ತೆ. ಅಂದ್ರೆ ಅಣ್ಣಯ್ಯ ಸೀರಿಯಲ್ ನಿಂದ ಅಲ್ಲಿ ಹೀರೋ ಕ್ಯಾರೆಕ್ಟರ್ ಸಿಕ್ಕಿದ್ಮೇಲೆ ಜಿಮ್ ಸೀನ ಕ್ಯಾರೆಕ್ಟರ್ ಬಿಟ್ಬಿಡ್ತಾರ. ಇನ್ಮೇಲೆ ನಾವು ಅಣ್ಣಯ್ಯ ಸೀರಿಯಲ್ ನಲ್ಲಿ ಜಿಮ್ ಸೀನ ಕ್ಯಾರೆಕ್ಟರ್ ನ ಮಿಸ್ ಮಾಡ್ಕೊಳ್ತೀವ, ಯಾರು ಬರ್ತಾರೋ ಗೊತ್ತಿಲ್ಲ, ಅವ್ರು ಸೂಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಇಲ್ಲ. ಜಿಮ್ ಸೀನಿಂದಾನೇ ಇವತ್ತು ಜೀಪ್ ಅವ್ರ ನಂಗೆ ಅವಕಾಶ ಸಿಕ್ಕಿರೋದು. ಖಂಡಿತವಾಗ್ಲೂ ಅಲ್ಲಿ ನನ್ನನ್ನು ಬಿಟ್ಕೊಡಲ್ಲ. ಇವತ್ತು ನೀವೇನು ಜಿಮ್ ಸೀನಾ ಇಲ್ಲಿ ಬಿಟ್ಟು ಹೋಗ್ಬಿಡ್ತಾನ ಅಂತ ಏನ್ ನಿಮ್ಗೆ ಪ್ರಶ್ನೆಗಳಿದೆ, ಖಂಡಿತವಾಗ್ಲೂ ಇಲ್ಲ. ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಆದ್ರೆ ನಿಮ್ಗೆ ಒಂದು ಎಕ್ಸ್ಕ್ಲೂಸಿವ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ನನ್ನ 2 ಸೀರಿಯಲ್ ಬರ್ತಿರೋದು 7:30ಗೆನೆ. ಸೊ ನನಗ್ ನಾನೇ ಕಾಂಪಿಟೇಷನ್ ಆಗಿದ್ದೀನಿ. ಸೊ ಜನ ನನ್ನನ್ನು ಅಲ್ಲಿ ತಗೋತಾರ, ಇಲ್ಲಿ ತಗೋತಾರ ಅಂದ್ರೆ ನನಗೆ ಒಂಥರ ಭಯ ಈಗ. ಯಾಕಂದ್ರೆ ಒಂದ್ ಕಡೆ ಎಲ್ಲೋ ಕಮ್ಮಿ ಆಗ್ಬಿಟ್ರೆ ಈ ಇದ್ರಲ್ಲಿ ನನ್ನನ್ನ ಮರ್ತ್ ಬಿಡ್ತಾರ ಜನ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅಂತ ಒಂದು ಭಯ ಇದೆ. ಖಂಡಿತವಾಗ್ಲೂ ಹಂಗ ಆಗದೆ ಇರ್ಲಿ ಅಂತ ದೇವ್ರಲ್ಲಿ ನಾನು ಬೇಡ್ಕೋತೀನಿ. ಅಟ್ಲೀಸ್ಟ್ ಪರವಾಗಿಲ್ಲ, ಯಾರು ಆ ಟೈಮಲ್ಲಿ ಈಗ ಜಿ ನೋಡ್ತಿದ್ದವರು ಇದನ್ನ ನೋಡಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ಅಟ್ಲೀಸ್ಟ್ OTT ಪ್ಲಾಟ್ಫಾರ್ಮ್ ಅಲ್ಲಾರ ನೋಡಿ. ಇಲ್ಲ ಇದನ್ನ ನೋಡ್ತಿದ್ದವ್ರು ಅದನ್ನ OTT ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿ. ಬಿಕಾಸ್ ನನ್ಗೆ ಎಲ್ಲಾರ ಸಪೋರ್ಟು ಬೇಕು. ಬಿಕಾಸ್ ನನಗೆ ಅದನ್ನ ಹೇಳಲ್ವಾ, ನೀವ್ ಎನ್ಕರೇಜ್ ಮಾಡಿದ್ರೇನೆ ನನಗೆ ಇನ್ನೂ ಒಂದಷ್ಟು ಅವಕಾಶಗಳು ಜಾಸ್ತಿ. ಇಲ್ಲ ನಾನೇನಾದ್ರು ಇಲ್ಲಿ ಪುಸುಕ್ಕಂತ ಇಲ್ಲಿ ಕೆಳಗಡೆ ಬಿದ್ದೋದ್ರೆ ನೆಕ್ಸ್ಟ್ ನನ್ನ ಯಾರು ಕರೆಯಲ್ಲ. ಸೊ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನನ್ನನ್ನ ಇವತ್ತು ಏನು ಒಂದು ಜಿಮ್ ಸೀನಾ ಅಂತ ಇದ್ ಮಾಡ್ತಿದ್ರು, ಹಾಗೆ ಅಲ್ಲೂ ಪ್ರೀತು ಅಂತ ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗಿ. ಈಗ ಜಿಮ್ ಸೀನಾ ಅವ್ರಿಗೂ ಪ್ರೀತಿಗೂ ಲಾಟ್ ಆಫ್ ಚೇಂಜಸ್ ಇದೆ. ಹಾಗೇನೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು? ಯಾಕಂದ್ರೆ ಜಿಮ್ ಸೀನಾ ಅಂದ್ರೆ ಕಾಮಿಡಿ ಅಪ್ಪ, ಮೊದ್ಲು ಕೆಟ್ಟವರಾಗಿದ್ರು, ಲವರ್ ಇಂದ ಹೋಗ್ತಿದ್ರು, ಹಾಗೇನೆ ಅಮ್ಮ ಹೇಳಿದ ಮಾತೆಲ್ಲ ಕೇಳ್ತಿದ್ರು. ಈಗ ಹಂಗಿಲ್ಲ, ಗುಂಡಮ್ಮನ್ ಮಾತಿಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ಇದಾರೆ, ಆ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಪ್ರೀತು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಕ್ಯಾರೆಕ್ಟರ್ ಬಂದು ಅವನು ತಾಯಿ ಪ್ರೀತಿಗಾಗಿ ಕಾಯ್ತಾ ಇರೋಂತ ವ್ಯಕ್ತಿ.
ಜೊತೆಗೆ ತುಂಬಾ ಬಬ್ಲಿ ಕ್ಯಾರೆಕ್ಟರ್. ಅಂದ್ರೆ ನಿಮ್ಗೆಲ್ಲೂ ಕಾಮಿಡಿ ಅಂತ ಕಾಣಿಸಲ್ಲ. ಕಾಮಿಡಿ ಕಾಣಿಸ್ಕೊಂಡ್ರೆ ನಿಮ್ಗೆ ಜಿಮ್ ಸೀನ್ ತರ ಅಂತ ಇರಲ್ಲ. ಒಬ್ಬ ಹೀರೋ ಕಾಮಿಡಿ ಮಾಡಿದ್ರೆ ಹೇಗಿರುತ್ತೆ ಆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸುದೀಪ್ ಸರ್ ರನ್ನ ಸಿನಿಮಾದಲ್ಲಿ ಇದಾರ ಹೀರೋ ಕಾಮಿಡಿ ಮಾಡಿ ಆ ತರ ಇರುತ್ತೆ. ಸೊ ಅದಕ್ಕೆ ಹೇಳಿದ ಆ ಎಕ್ಸ್ಪೆಕ್ಟೇಷನ್ ತಲೆಯಲ್ಲಿ ಇಟ್ಕೋಬಿಡಿ, ಇಲ್ಲಿ ಕಾಮಿಡಿ ಇರುತ್ತೆ ಅಂತ. ಬಟ್ ಆದ್ರೆ ನೀವು ಅಲ್ಲಿ ಕಾಮಿಡಿಗೆ ಏನ್ ನನ್ನನ್ನು ಇಷ್ಟಪಡ್ತೀರೋ ಇಲ್ಲಿ ಲವರ್ ಬಾಯ್ ಆಗಿ ಅಷ್ಟೇ ಇಷ್ಟಪಡ್ತೀರಾ. ಬಿಕಾಸ್ ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲೂ ನಾನು ಜಿಮ್ ಸೀನ ಹೊರಗಾಗ್ತೆ ಈ ಪಾತ್ರದಲ್ಲಿ ತುಂಬಾನೇ ಆಪೋಸಿಟ್ ಕಾಂಟ್ರಾಸ್ಟ್ ಅಲ್ಲಿ ನಾನು ಆಕ್ಟ್ ಮಾಡಿದೀನಿ. ಬಿಕಾಸ್ ಯಾಕಂದ್ರೆ ಅಲ್ಲೂ ಇಲ್ಲಿ ಸೇಮ್ ಆಗ್ಬಿಟ್ರೆ ಆಮೇಲೆ ಜನ ಇವನೇನ್ ಸೇಮೇ ಮಾಡಿದಾನೆ, ಏನು ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ. ನಾನು ಆದಷ್ಟು 100% ನಾನು ಎಫರ್ಟ್ ಹಾಕಿದ್ದೀನಿ. ಸೊ ಆ ಎಫರ್ಟ್ಗೆ ನೀವು ಎಲ್ಲ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ಲಿಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ನೀವೇ ಹೇಳ್ತಾ ಇದ್ರಿ ಆ ಜಿಮ್ ಸೀನ್ಗೂ ಅದಕ್ಕೂ ಕಂಪ್ಯಾರಿಸನ್ ಅಂಡ್ ಅದ್ರ ಜೊತೆಗೆ ಈ ಪಾತ್ರನೇ ಬೇರೆ ಆ ಪಾತ್ರನೇ ಬೇರೆ. ಪಾತ್ರದ ತಯಾರಿ ಹೆಂಗಿತ್ತು ಅಂತ? ಇಲ್ಲ, ನನಗೆ ಯೂಶಲಿ ನಾನೇನು ಅಂತ ತಯಾರಿ ಏನು ವರ್ಕ್ಶಾಪ್ ಅಂತೆಲ್ಲ ಏನು ಮಾಡಲ್ಲ. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದ್ 2-3 ದಿನ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಜಿಮ್ ಸೀನ್ ಆಲ್ರೆಡಿ ನಾನು ಅಡ್ಜಸ್ಟ್ ಆಗಿದ್ದೆ. ನಾನು ಏನ್ ಬೇಕಾದ್ರೂ ಮಾಡ್ಬೋದು ಜಿಮ್ ಸೀನದಲ್ಲಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದಾಗಿರುತ್ತೆ. ಇಲ್ಲಿ ಏನಂದ್ರೆ ಡೈರೆಕ್ಟರ್ ಚೇಂಜ್, ನಮ್ ಸಂತು ಸರ್ ಅಂತ ಅವ್ರ ಪಾಪ ಒಂದ್ 2 ದಿನ ತುಂಬಾ ಅಲ್ಲ, ಒಂದ್ ಸ್ವಲ್ಪ ಮೈನರ್ ಕರೆಕ್ಷನ್ಸ್ ಹೇಳಿದ್ರು. ಆಮೇಲೆ ಸ್ಟಾರ್ಟಿಂಗ್ ಬಂದ್ ಹೇಳಿದ್ರು, ಚಾನೆಲ್ ಕಡೆಯಿಂದನೂ ಹೇಳಿದ್ರು, ಮತ್ತೆ ಪ್ರೊಡಕ್ಷನ್ ಕಡೆಯಿಂದನೂ ಹೇಳಿದ್ರು, ಎಲ್ಲೂ ಜಿಮ್ ಸೀನನ್ನ ಹಾವ ಭಾವ ಕಾಣಿಸ್ಬಾರ್ದು ಅಂತ ಹೇಳಿ. ಸೊ ನನ್ಗೆ ಅದೊಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಓಕೆ, ಯಾಕಂದ್ರೆ ನಾನು ಏನೇ ಮಾಡಕ್ಕೋದ್ರು ಎಲ್ಲೋ ಒಂದ್ ತುಣುಕು ಜಿಮ್ ಸೀನ್ ಕಾಣಿಸ್ಬಿಡುತ್ತೆ. ಸೊ ಅವಾಗೆಲ್ಲ ನಾನು ಒಂದ್ ಮೂರ್ ಇಲ್ಲ ಜಿಮ್ ಸೀನ್ ಬಂದ್ಬಿಡ್ತು ಸರ್, ಏನೋ ಒಂಚೂರು ಚೇಂಜ್ ಮಾಡ್ತೀನಿ, ಇದೊಂಚೂರು ಡಿಫ್ರೆಂಟ್ ಆಗಿ ಹೇಳ್ತೀನಿ ಅಂತ. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇದಿದಂದ್ರೆ ನನಗೆ ಬಂದು ನಾನು ಇಲ್ಲಿಂದ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಆ ಪಾತ್ರ ಹೊರಡ್ಬಿಡ್ತಿದ್ದೆ. ಯಾಕಂದ್ರೆ ಜಿಮ್ ಆ ಸೆಟ್ ನನ್ಗೆ ಇನ್ನೊಂದ್ ಏನಾಗ್ತಿತ್ತು ಅಂದ್ರೆ ಒಂದಿನ ಈ ಶೂಟಿಂಗ್ ಇರೋದು, ಇನ್ನೊಂದಿನ ಅಣ್ಣಯ್ಯ ಶೂಟಿಂಗ್ ಇರೋದು. ಸೊ ನನಗೆ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಿದ್ದೆ. ಈಗ ನಾನು ಜಿಮ್ ಸೀನ್ ಹೋದ್ರೆ ನಾನು ಇದೇ ಬಾಡಿ ಲ್ಯಾಂಗ್ವೇಜ್, ಸೆಟ್ ಅಲ್ಲೂ ಹಂಗೆ ಇರ್ತಿದ್ದೆ. ಸೊ ಇಲ್ಲಿ ಬಂದಾಗ ನಾನು ಪ್ರೀತಮ್, ನಾನು ಇದೇ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ಸೊ ಆ ಮೈಂಡ್ ಸೆಟ್ ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀನಿ ಆಕ್ಚುಲಿ. ಫೈನಲಿ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನಿಮ್ಮನ್ನ ಇಷ್ಟು ದಿನ ಸಪೋರ್ಟ್ ಮಾಡಿದಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಅದನ್ನೇ ಹೇಳೋದಲ್ಲ ನೋಡಿ, ಇವತ್ತು ನಿಮ್ ಸಪೋರ್ಟೇ ನನ್ ಖಂಡಿತವಲ್ಲಿ ಇದು ಏನೇ ಹೇಳಿದ್ರು ಕಮ್ಮಿನೇ. ನೀವು ಆಸೆ ಪಟ್ಟಿದ್ ಇವತ್ತು ಈಡೇರ್ತಾ ಇದೆ. ನಾನು ಇಲ್ಲಿ ಇದ್ದೀನಿ ಹೀರೋ ಆಗಿ. ಸೊ ಅದನ್ನೇ ಹೇಳೋದ್ನಲ್ಲ, ಅವಾಗ್ಲೇ ಮೆಸೇಜ್ ಹಂಗ ಹಾಕಿದ್ರಿ, ಸಿನಿಮಾ ಮಾಡು ಅಂತ ಮ್ಯಾನಿಫೆಸ್ಟ್ ಮಾಡಿ ಮೆಸೇಜ್ ಹಾಕಿ ಸಿನಿಮಾದಲ್ಲಿ ಇರ್ತೀನಿ. ಅಂಡ್ ತುಂಬಾ ಥ್ಯಾಂಕ್ಸ್. ನನಗೆ ಅಂತಲ್ಲ, ನಾನು ಯಾವತ್ತೂ ಅಷ್ಟೇ. ಯಾಕಂದ್ರೆ ಆರ್ಟಿಸ್ಟ್ ಆಗದೆ ಒಂದು ಎಲ್ರಿಗೂ ಅವಕಾಶ ಸಿಗಲ್ಲ. ತುಂಬಾ ಜನ ಇನ್ನೂ ಓಡಾಡ್ತಿದ್ದಾರೆ. ನನಗೆ ಅಂತಲ್ಲ, ಯಾರ್ಯಾರು ಆರ್ಟಿಸ್ಟ್ ಗಳಿದಾರೋ, ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ಬೋದು, ಯಾರ್ಯಾರು ಎಸ್ಪೆಷಲಿ ಸಪೋರ್ಟಿಂಗ್ ಆರ್ಟಿಸ್ಟ್, ಯಾಕಂದ್ರೆ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ. ಸೊ ಎಲ್ಲರಿಗೂ ಅಷ್ಟೇ ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಸಪೋರ್ಟೇ ಅವ್ರಿಗೆ ಇನ್ನೊಂದಷ್ಟು ಅವಕಾಶಗಳಿಗೆ ದಾರಿ ಆಗುತ್ತೆ. ಸೊ ಆ ಸಪೋರ್ಟ್ ಎಲ್ರಿಗೂ ಮಾಡಿ, ನನಗೆ ಅಂತಲ್ಲ, ಎಲ್ಲ ಇಡೀ ಯಾರ್ಯಾರು ನಮ್ಮ ಆರ್ಟಿಸ್ಟ್ ಗಳಿದಾರೋ ಎಲ್ರ ಮೇಲೂ ಇರ್ಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಮತ್ತೊಂದು ಇಂಟರ್ವ್ಯೂ ಮಾಡೋಣ ಫುಲ್ ಫ್ಲೆಡ್ಜ್ ಆಗಿ ಕೂತ್ಕೊಂಡು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇದಾಗಿತ್ತು ನಟ ಸುಷ್ಮಿತ್ ಜೈನ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.